ಧರ್ಮಸ್ಥಳ ಸ್ವಸಹಾಯ ಯೋಜನೆಯ ಸಾಲದ ಕಂತು ಕಟ್ಟದಂತೆ ಒತ್ತಡ ಹೇರುತ್ತಿರುವವರ ವಿರುದ್ಧ ಮಂಗಳೂರು ಎಸ್ಪಿ ಹಾಗೂ ಡಿಸಿ ಅವರಿಗೆ ಯೋಜನೆಯ ವಿವಿಧ ಒಕ್ಕೂಟಗಳ ಅಧ್ಯಕ್ಷರುಗಳು ಪದಾಧಿಕಾರಿಗಳ ನಿಯೋಗದವರು ಕಠಿಣ ಕ್ರಮ ಕೈಗೊಳ್ಳುವಂತೆ ಮನವಿ ಸಲ್ಲಿಸಿದ್ದಾರೆ. ಅದೇ ರೀತಿ ಈ ಯೋಜನೆಯ ಬಗ್ಗೆ ಅಪಪ್ರಚಾರ ನಡೆಸುತ್ತಿರುವ ಮಹೇಶ್ ಶೆಟ್ಟಿ ಹಾಗೂ ಸಹಚರರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುವಂತೆ ಮನವಿಯನ್ನು ಕೂಡ ಸಲ್ಲಿಸಿದ್ದಾರೆ. ಈ ಒಂದು ಯೋಜನೆ ಬಗ್ಗೆ ಇಲ್ಲದ ಸಲ್ಲದ ಆರೋಪ ಮಾಡುತ್ತಿರುವ ಸಂಚಾರಿ ಸಂತೋಷ್ ಶೆಟ್ಟಿ ಕಡಬ, ರವೀಂದ್ರ ಶೆಟ್ಟಿ, ಜಯಂತ್ ಟಿ ಎಂಬುವವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುವಂತೆ ಯೋಜನೆಯ ವಿವಿಧ ಒಕ್ಕೂಟಗಳ ಅಧ್ಯಕ್ಷರುಗಳು ಪದಾಧಿಕಾರಿಗಳ ನಿಯೋಗದವರು ಆಗ್ರಹಿಸಿದ್ದಾರೆ. ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಆ ಒಂದು ಸ್ವಸಹಾಯ ಸಂಘಗಳ ಇವತ್ತು ಏನು ಬೇರೆ ಬೇರೆ ಕಡೆಗಳಲ್ಲಿ ತೊಂದರೆಗಳಾಗ್ತಾ ಇದೆ, ಅದಕ್ಕೆ ಇವತ್ತು ನಾವು ಕ್ಷೇತ್ರದಲ್ಲಿ ಮೀಟಿಂಗನ್ನು ಮಾಡಿಕೊಂಡು ಇವತ್ತು ಎಸ್ ಪಿ ಅವರಿಗೆ ಕಂಪ್ಲೇಂಟನ್ನು ಕೊಟ್ಟಿದ್ದೇವೆ. ಯೋಜನೆಗೆ ಈ ಕಾಪುವಿನಲ್ಲಿ ನಡೆದಿರ್ಬೋದು, ಬಂಟ್ವಾಳದಲ್ಲಿರ್ಬೋದು, ಪುತ್ತೂರಿನಲ್ಲಿರ್ಬೋದು, ಮಂಗಳೂರಿನ ಹಲವಾರು ಕಡೆಗಳಲ್ಲಿ ಇವತ್ತು ಕೆಲವು ಕಿಡಿಗೇಡಿಗಳು ಆ ಸ್ವಸಹಾಯ ಗುಂಪಿಗೆ ಕಟ್ಟುವಂಥ ಹಣವನ್ನು ಕಟ್ಟಬಾರದು ಎನ್ನುವಂಥದ್ದನ್ನು ಇದು ಬೆದರಿಕೆ ಒಡ್ಡಿ ಅವರಿಗೆ ಹೊಡೆದದ್ದು ಕೂಡ ಕೆಲವು ಕಡೆಗಳಲ್ಲಿ ದಾಖಲೆಗಳಾಗಿದೆ. ಅದಕ್ಕೆ ಊರಿನವರು ಕೂಡ ಸೇರಿಕೊಂಡು ಅವರಿಗೆ ಸರಿಯಾದ ಒಂದು ಬುದ್ಧಿಯನ್ನು ಕಲಿಸಿದ್ದಾರೆ. ಇವತ್ತು ಕಾನೂನಿನ ಚೌಕಟ್ಟಿನಲ್ಲಿ ಇವತ್ತು ಕಾನೂನಾತ್ಮಕವಾಗಿ ಏನು ಮಾಡಬೇಕು ಎನ್ನುವಂಥದ್ದನ್ನು ಎಸ್ ಪಿ ಅವರಿಗೆ ಇವತ್ತು ಮಾತುಕತೆಗಳನ್ನು ಮಾಡಿ ಅವರಿಗೆ ಮನವಿಯನ್ನು ಸಲ್ಲಿಸಿದ್ದೇವೆ. ಆ ಕಾನೂನಿನ ಅಡಿಯಲ್ಲಿ ಅವರಿಗೆ ಒಂದು ಶಿಕ್ಷೆಯನ್ನು ಮಾಡಬೇಕು. ಮುಂದಿನ ದಿನಗಳಲ್ಲಿ ಈ ಒಂದು ಒಳ್ಳೆಯ ಯೋಜನೆ, ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಮಾಡುವಂಥ ಒಳ್ಳೆಯ ಯೋಜನೆಗಳಿಗೆ ಯಾವುದೇ ಆಗಬಾರ್ದು ಎನ್ನುವ ನೆಲೆಯಲ್ಲಿ ಕಂಪ್ಲೇಂಟನ್ನು ಕೊಟ್ಟಿದ್ದೇವೆ. ಅಧಿಕಾರಿಗಳು ಅದಕ್ಕೆ ಸರಿಯಾದ ಅದನ್ನು ತನಿಖೆ ಮಾಡಿ ಅವರಿಗೆ ಅದರ ಬಗ್ಗೆ ಸೂಕ್ತ ಕಾನೂನಿನ ಮುಖಾಂತರ ಅವರಿಗೆ ಪನಿಷ್ಮೆಂಟನ್ನು ಕೊಡ್ತೇವೆ ಅಂತ ಹೇಳಿರುವಂಥ ಮಾತನ್ನು ಹೇಳಿದ್ದಾರೆ. ಇದಕ್ಕೆಲ್ಲರೂ ಕೂಡ ನಾನು ವಿನಂತಿ, ಬಹಳಷ್ಟು ಜನರು ಬಡವರು ಆ ಒಂದು ಸ್ವಸಹಾಯ ಯೋಜನೆ ಮುಖಾಂತರ ಬಹಳಷ್ಟು ಅದರ ಒಂದು ಫಲವನ್ನು ಪಡೆದಿದ್ದಾರೆ. ಎಲ್ಲರೂ ಕೂಡ ಇಂಥ ಒಂದು ದುರ್ಘಟನೆಗಳು ಎಲ್ಲಿಯಾದರೂ ಆದರೆ ಅದಕ್ಕೆ ಸರಿಯಾಗಿ ಎಲ್ಲರೂ ಕೂಡ ಎದ್ದು ನಿಂತು ಅದರಲ್ಲಿ ಹೋರಾಟವನ್ನು ಮಾಡಿ ನ್ಯಾಯವನ್ನು ಕೊಡುವಂಥ ಕೆಲಸ ಎಲ್ಲರೂ ಸಾರ್ವಜನಿಕವಾಗಿ ಎಲ್ಲರೂ ಮಾಡಬೇಕಂತೇಳಿ ಮನವಿಯನ್ನು ಮಾಡ್ತೇವೆ. ಗ್ರಾಮೀಣಾಭಿವೃದ್ಧಿ ಯೋಜನೆಯ ಸಾಮಾಜಿಕ ಕಾರ್ಯಕ್ರಮಗಳನ್ನು ಕಂಡು ಆ ಬಗ್ಗೆ ಒಂದು ರೀತಿಯಲ್ಲಿ ಆ ಬೆಳವಣಿಗೆಯನ್ನು ಕಾಣಲು ಸಾಧ್ಯವಾದಂಥ ವ್ಯಕ್ತಿಗಳು ಅಪಪ್ರಚಾರವನ್ನು ಮಾಡುತ್ತಿದ್ದು, ಈ ಬಗ್ಗೆ ಶಾಂತಿಪ್ರಿಯರಾದ ನಾವುಗಳು ಕಾನೂನು ರೀತಿಯ ಅದಕ್ಕೆ ಉತ್ತರವನ್ನು ಕೊಡುವಂಥ ಅನಿವಾರ್ಯತೆ ಇದೆ. ಈವಾಗಿನ ಬೆಳವಣಿಗೆಗಳನ್ನು ನೋಡುವಾಗ ಬೇರೆ ಬೇರೆ ಜಿಲ್ಲೆಯಾದ್ಯಂತ ಬೇರೆ ಬೇರೆ ಕಡೆಗಳಲ್ಲಿ ನಮ್ಮ ಗ್ರಾಮೀಣಾಭಿವೃದ್ಧಿ ಯೋಜನೆಯ
ಕೆಲಸ ಕಾರ್ಯಗಳಿಗೆ ಅಡ್ಡಿ ಆತಂಕ ಮತ್ತು ಅಪಪ್ರಚಾರಗಳನ್ನು ನೀಡುವಂಥ ಕೆಲವೊಂದು ಸ್ಥಾಪಿತ ಹಿತಾಸಕ್ತಿಗಳ ಗುಂಪು ಕೆಲಸ ಮಾಡುತ್ತಾ ಇರುವುದರಿಂದ ಈ ಬಗ್ಗೆ ಜಿಲ್ಲಾಧಿಕಾರಿಯವರ ಗಮನಕ್ಕೆ ನಾವು ನಮ್ಮ ಯೋಜನೆಯ ಮುಖಾಂತರ ನಾವು ನಮ್ಮ ಕಂಪ್ಲೇಂಟನ್ನು ದೂರನ್ನು ಸಲ್ಲಿಸಿದ್ದು, ಈ ಬಗ್ಗೆ ಅಧಿಕಾರಿಗಳು ಕೂಡ ಅದನ್ನೊಂದು ಉತ್ತಮ ರೀತಿಯಲ್ಲಿ ಸ್ಪಂದಿಸಿ ನಮ್ಮ ಎಲ್ಲರಿಗೂ ನ್ಯಾಯ ಕೊಡುವಂಥ ಒಂದು ಭರವಸೆಯನ್ನು ನೀಡಿರುತ್ತಾರೆ. ಮತ್ತು ನಮ್ಮೆಲ್ಲ ಜನಜಾಗೃತಿ ವೇದಿಕೆ, ಸ್ವಸಹಾಯ ಗುಂಪು ಮತ್ತು ಒಕ್ಕೂಟದ ಎಲ್ಲ ನಮ್ಮ ಸದಸ್ಯರಿಗೂ ನಾವು ಮನವಿ ಮಾಡುವುದು, ನಾವು ನ್ಯಾಯ ಶಾಂತಿಯಿಂದ ಇದನ್ನು ಎದುರಿಸಿಕೊಂಡು ಹೋಗಬೇಕು. ಯಾವುದೇ ಅಹಿತಕರ ಘಟನೆ ನಡೆಯದಂತೆ ನಾವು ನೋಡಿಕೊಳ್ಬೇಕು ಮತ್ತು ಅವರ ಯಾವುದೇ ಅಪಪ್ರಚಾರಕ್ಕೆ ನಾವು ಬಲಿ ಬೀಳುವಂಥ ಅಗತ್ಯ ಇಲ್ಲ. ನಾವು ಒಳ್ಳೆ ಕೆಲಸ ಮಾಡುವಂಥ ನಮ್ಮಲ್ಲಿ ಆ ಒಂದು ನೈತಿಕವಾದ ಧೈರ್ಯ ನಮ್ಮಲ್ಲಿ ಇರಬೇಕು. ಆ ರೀತಿಯ ಕೆಲಸವನ್ನು ನಾವು ಮಾಡಿಕೊಂಡು ಹೋಗಬೇಕು ಅಂತ ನಮ್ಮ ಎಲ್ಲ ಸದಸ್ಯರಿಗೆ ತಿಳಿಸುತ್ತಾ, ಅಧಿಕಾರಿಗಳು ನೀಡಿರುವಂಥ ಭರವಸೆಯಂತೆ ನಮಗೆಲ್ಲರಿಗೂ ಇಲ್ಲಿ ನ್ಯಾಯ ಕೊಡ್ತೇವೆ ಅನ್ನೋ ಒಂದು ಭರವಸೆಯನ್ನು ನೀಡಿರ್ತಾರೆ.